ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 3ನೇ ರೂಪಣಾತ್ಮಕ ಮೌಲ್ಯಮಾಪನ AP3 ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿರ್ತದೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ ಏನಂತಂದ್ರೆ, ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡ್ತಾದ್ರೆ, ಭಾರತ ಏನಂತಂದರೆ ಒಂದು ಶಾಂತಿಪ್ರಿಯ ರಾಷ್ಟ್ರವಾಗಿದೆ, ಆ ಕಾರಣಕ್ಕಾಗಿ ನಿಶಸ್ತ್ರೀಕರಣವನ್ನು ಉತ್ತೇಜನ ಕೊಡುತ್ತದೆ. ಓಕೆ, ಎರಡನೇ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎನ್ನುವರು ಏಕೆಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಏಕೆಂದಾಗ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಇದು ಬಳಕೆ ಆಗ್ತದೆ, ಆ ಕಾರಣಕ್ಕಾಗಿ ದ್ರವರೂಪದ ಚಿನ್ನ ಅಂತೇಳಿ ಕರಿತೀವಿ. ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಅದರೊಳಗೆ 3ನೇ ಪ್ರಶ್ನೆ, ಅಲ್ಯೂಮಿನಿಯಂ ಅನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತೇಳಿ ಕರೆಯಲು ಕಾರಣವೇನು? ಏಕೆ ತಂದಾಗ ವೈವಿಧ್ಯಮಯ ಉಪಯೋಗಗಳಿಗಾಗಿ ಅದನ್ನು ಬಳಕೆ ಮಾಡ್ತಾರೆ, ಆ ಕಾರಣಕ್ಕಾಗಿ ಅದ್ಭುತ ಲೋಹ ಅಂತೇಳಿ ಕರಿತೀವಿ. 4ನೇ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು ಅಂತೇಳಿದ. ಉದ್ದೇಶ ಏನು ತಂದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲು ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ, ಜನಮಂದಿಯ ಸ್ವರೂಪವನ್ನು ತಿಳಿಸಿ ಅಂತೇಳಿ. ಜನಮಂದಿ ಅಂತಕ್ಕಂಥ ಸ್ವರೂಪ ಹೊಂದಿದ ತಾತ್ಕಾಲಿಕ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಜನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟಾಗಿ ಏನು ಮಾಡಿರ್ತಾರೆ ಅಂತಂದ್ರೆ ಸೇರಿರ್ತಾರೆ. ಸದಸ್ಯರು ಪರಸ್ಪರ ಒಂದು ಪ್ರಭಾವಕ್ಕೆ ಒಳಪಡ್ತಾರೆ. ವ್ಯಕ್ತಿಯ ಅಂತರಾಳದ ಭಾವನೆಗಳು ಇಲ್ಲಿ ಈ ಒಂದು ಜನಮಂದಿಯಲ್ಲಿ ಪ್ರಕಟಗೊಳ್ತವೆ. ಓಕೆ, ನೆಕ್ಸ್ಟು ಸಮಾಜದ ಲೋಪದೋಷಗಳನ್ನು ಇಲ್ಲಿ ಇದರಿಂದ ಸೂಚಿಸ್ತವೆ. ಅಷ್ಟೇ ಅಲ್ಲದೆ ಸರ್ಕಾರದ ಯೋಜನೆ ಮತ್ತು ಧೋರಣೆಗಳ ಬಗ್ಗೆ ಅಸಮಾಧಾನವನ್ನು ಪ್ರತಿಪಾದಿಸುವುದು ಕೂಡ ಇಲ್ಲಿ ಕಂಡುಬರ್ತದೆ. ಇನ್ನು 6ನೇ ಪ್ರಶ್ನೆ ನೋಡೋದಾದ್ರೆ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಯಾವುವು ಅಂತೇಳಿ. ಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ಏನಾಗ್ತಿತ್ತಪ್ಪ ಅಂತಂದರೆ ಕೈಗಾರಿಕೆ ಕ್ರಾಂತಿ ಉಂಟಾಗ್ತದೆ. ಆ ಕಾರಣಕ್ಕಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಕೈಗಾರಿಕೆಗಳೇನಾಗ್ತವೆ ಅಂತಂದರೆ ಇಲ್ಲಿ ಕುಸಿದು ಹೋಗ್ತವೆ. ಅಷ್ಟೇ ಅಲ್ಲದೆ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ಬಟ್ಟೆ ಕೈಗಾರಿಕೆಗಳು ನಮ್ಮ ಒಂದು ದೇಶದಲ್ಲಿ ಅವನತಿಯ ಸಾಗ್ತವೆ. ಅಷ್ಟೇ ಅಲ್ಲದೆ ಗೃಹ ಕೈಗಾರಿಕೆಗಳು ಅವನತಿಯತ್ತ ಹೊಂದ್ತವೆ. ಇನ್ನು ಇಂಗ್ಲೀಷರು ದುಬಾರಿ ಸುಂಕವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸರಕುಗಳ ಮೇಲೆ ಈ ಒಂದು ಸುಂಕವನ್ನು ಅಥವಾ ಟ್ಯಾಕ್ಸನ್ನು ವಿಧಿಸ್ತಾರೆ. ಎಷ್ಟು ಆರ್ಥಿಕ ಕಾರಣಗಳಲ್ಲಿ ಬರೀಬಹುದು. ಮುಖ್ಯ ಪ್ರಶ್ನೆ 4ರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಏನಂತಂದರೆ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ, ಭೂಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂತೇಳಿ. ಅದನ್ನು ಅನೇಕ ಅಂಶಗಳಿಂದ ಪ್ರಭಾವ ಬೀರ್ತದೆ, ಸಮರ್ಥಿಸಬೇಕು ಅದನ್ನು. ಅದರೊಳಗೆ ನೋಡೋದಾದ್ರೆ ಮೊದಲೇದು ಭೂಸ್ವರೂಪ ಅಂತಕ್ಕಂಥದ್ದು ಪ್ರಭಾವ ಬೀರ್ತದೆ. ಆಮೇಲೆ ಮಣ್ಣಿನ ಲಕ್ಷಣಗಳಾಗಿರ್ಬೋದು, ಭೂ ಹಿಡುವಳಿಯಾಗಿರ್ಬೋದು, ತಾಂತ್ರಿಕತೆ ಅಂತಕ್ಕಂಥದ್ದಿದೆ. ಇನ್ನು ವಾಯುಗುಣ ಅಂತಕ್ಕಂಥದ್ದು ಪ್ರಭಾವ ಬೀರ್ತದೆ. ಜನಸಂಖ್ಯೆ ಅಂತಕ್ಕಂಥದ್ದು ಪ್ರಭಾವ ಬೀರ್ತದೆ. ಉದ್ಯೋಗ ಆಗಿರ್ಬೋದು, ನೀರಾವರಿ ಸೌಲಭ್ಯ ಅಂತಕ್ಕಂಥದ್ದು. ಎಲ್ಲವೂ ಕೂಡ ಏನಂತಂದ್ರೆ ಇಲ್ಲಿ ಈ ಒಂದು ಭೂಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂತೇಳಿ ನಾವು ಬರಿಬೇಕು. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಿತ್ತು ಅಂತಂದು ನೋಡೋಣ. ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಪ್ರಮುಖ ಮೈಲುಗಲ್ಲಾಗಿತ್ತು, ಸಮರ್ಥಿಸಿ ಅಂತೇಳಿ. ಹೇಗೆ ತಂದಾಗ ನೇತಾಜಿ ಅಂತೇಳಿ ಏನಾಗಿದ್ರು ಅಂತಂದ್ರೆ ಜನಪ್ರಿಯತೆಯನ್ನು ಹೊಂದಿದ್ರು. ಆಮೇಲೆ ವಿದೇಶಗಳಿಗೆ ಪ್ರವಾಸವನ್ನು ಬೆಳೆಸಿ ಅಲ್ಲಿ ಬೆಂಬಲವನ್ನು ಪಡಿತಾರೆ. ಆಮೇಲೆ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಗಾಂಧೀಜಿ ಮತ್ತು ಸುಭಾಷರ ನಡುವೆ ಸ್ವಲ್ಪ ಬಿರುಕು ಅಂತಕ್ಕಂಥದ್ದು ಉಂಟಾಗ್ತದೆ. ಆಮೇಲೆ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಹೊಸ ಪಕ್ಷವನ್ನು ಕಟ್ತಾರೆ. ಅದಾದ ನಂತರ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಇಲ್ಲಿ ಪ್ರಸರಣ ಮಾಡ್ತಾರೆ. ಆಮೇಲೆ INA ಪಕ್ಷದ ಒಂದು ನಾಯಕತ್ವವನ್ನು ವಹಿಸಿಕೊಳ್ತಾರೆ. ದೆಹಲಿ ಚಲೋ ಅಂತಕ್ಕಂಥದ್ದಕ್ಕೆ ಕರೆಯನ್ನು ಕೊಡ್ತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತೇಳಿ ಒಂದು ಕರೆಯನ್ನು ಯುವಕರಿಗೆ ಕೊಡ್ತಾರೆ. ಆಮೇಲೆ ಕ್ಯಾಪ್ಟನ್ ಲಕ್ಷ್ಮಿ ಅಂತಕ್ಕಂಥ ಒಂದು ಮಹಿಳಾ ರೆಜಿಮೆಂಟಿನ ಒಂದು ನೇತೃತ್ವವನ್ನು ಇಲ್ಲಿ ವಹಿಸಿರ್ತಾರೆ. ಕ್ಯಾಪ್ಟನ್ ಲಕ್ಷ್ಮಿ ಅಂತಕ್ಕಂಥವ್ರು, ಲಕ್ಷ್ಮಿ ಸೆಹಗಲ್ ಅಂತಕ್ಕಂಥವ್ರು. ಇನ್ನು ಯುದ್ಧ ನಡೆದ ಸಂದರ್ಭದಲ್ಲಿ ವಿಮಾನ ಅಪಘಾತ ಸಂದರ್ಭದಲ್ಲಿ ಅಂತಂದ್ರೆ ಈ ಸುಭಾಷ್ ಚಂದ್ರ ಬೋಸ್ರವರು ಮರಣ ಹೋಗ್ತಾರೆ ಅಂತೇಳಿ ನೋಡ್ಬೋದು. ಓಕೆ, 8ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಗತ್ಯವಾಗಿದೆ ಏಕೆ ಅಂತೇಳಿ. ಏಕೆ ತಂದಾಗ ಅಲ್ಲಿ ಉತ್ತರವನ್ನು ನೋಡೋಣ. ಗ್ರಾಮದ ಆಡಳಿತಾಧಿಕಾರವನ್ನು ಗ್ರಾಮಸ್ಥರಿಗೆ ಕೊಡ್ತಕ್ಕಂಥದ್ದು. ಇದರಿಂದ ನಿರ್ಧಾರ ಕೈಗೊಳ್ಳಲಿ ಜನರ ಒಂದು ಪಾಲುದಾರಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ.
ತಳಮಟ್ಟದಿಂದ ಯೋಜನೆ ನಿರೂಪಿಸುವಿಕೆ ಆಗಿರ್ಬೋದು, ಆಮೇಲೆ ಅಭಿವೃದ್ಧಿ ಒಂದು ಸಾಧನೆ ಪ್ರಕ್ರಿಯೆಯಾಗಿ ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಅಗತ್ಯವಾಗ್ತದೆ. ಗಾಂಧೀಜಿಯವರು ಇದನ್ನು ಏನಂತೇಳಿ ಕರೆದ್ರು ಅಂತಂದ್ರೆ ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದರು. ಇನ್ನು ವಿಕೇಂದ್ರೀಕರಣವು ಏನಪ್ಪ ಅಂದ್ರೆ ಎಲ್ಲ ರೀತಿಯ ಶೋಷಣೆಯನ್ನು ಕೂಡ ತಡೆಗಟ್ಟುತ್ತದೆ. ಅಷ್ಟೇ ಅಲ್ಲದೆ ಮಾನವನ ಒಂದು ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಕೂಡ ಇಲ್ಲಿ ಸಂರಕ್ಷಿಸ್ತದೆ. ಸಹಾನುಭೂತಿ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ತದೆ. ಇಷ್ಟೇನಪ್ಪ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಮುಖ್ಯ ಪ್ರಶ್ನೆ 5ರಲ್ಲಿ 8, 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ 1857ರ ಒಂದು ದಂಗೆಯ ವಿಫಲತೆಗೆ ಕಾರಣಗಳೇನು ಅಂತೇಳಿ. ವಿಫಲತೆಗೆ ಕಾರಣಗಳು ಯಾವತ್ತಂದಾಗ ಇಡೀ ಭಾರತ ದೇಶದಾದ್ಯಂತ ವ್ಯಾಪಿಸಿರಲಿಲ್ಲ ಈ ಒಂದು ದಂಗೆ. ಯೋಜಿತವಾಗಿರ್ತಕ್ಕಂಥ ದಂಗೆ ಆಗಿರಲಿಲ್ಲ, ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ನಾಯಕತ್ವದ ಒಂದು ಕೊರತೆ ಕಂಡುಬಂತು. ಆಮೇಲೆ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ಮಾತ್ರ ಏನಂತಂದ್ರೆ ಈ ಒಂದು ದಂಗೆ ನಡೆದಿತ್ತು. ಕೆಲವರು ಬ್ರಿಟಿಷರಿಗೆ ಏನಾಗ್ತಾರೆ ಅಂತಂದರೆ ನಿಷ್ಠರಾಗ್ತಾರೆ. ಉದಾಹರಣೆಗಾಗಿ ನೋಡೋದಾದ್ರೆ ಒಂದು ದೇಶೀಯ ಸಂಸ್ಥಾನದ ರಾಜ್ಯರು ನಿಶ್ಚಿತವಾಗಿರ್ತಕ್ಕಂಥ ಒಂದು ಗುರಿ ಇರಲಿಲ್ಲ. ಅದಾದ ನಂತರ ಲೂಟಿಗಳ ಮೂಲಕ ಏನಪ್ಪ ಅಂದ್ರೆ ಸಿಪಾಯಿಗಳಲ್ಲಿ ಒಂದು ಜನರ ಬೆಂಬಲವನ್ನು ಕಳೆದುಕೊಂಡ್ರು ಅಂತೇಳಿ ನೋಡ್ಬೋದು. ಇವಿಷ್ಟೆಲ್ಲ ಕೂಡ ಏನಪ್ಪ ಅಂದ್ರೆ ವಿಫಲತೆಗೆ ಕಾರಣಗಳು. ಅಥವಾ ಪ್ರಶ್ನೆ ಇದೆ. ಅದು ಯಾವುದಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ರವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ, ಅದನ್ನು ದೃಢೀಕರಿಸಬೇಕು. ಇಲ್ಲಿ ಉತ್ತರ ನೋಡೋದಾದ್ರೆ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅದು ಅರ್ಥಹೀನ ಅಂಥೇಳಿ ಒಂದು ಮಾತನ್ನು ಹೇಳ್ತಾರೆ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಬೇಕು. ಅಂದಾಗ ಮಾತ್ರ ಏನಂತಂದರೆ ಇಲ್ಲಿ ಈ ಒಂದು ರಾಜಕೀಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅದಕ್ಕೆ ಬೆಲೆ ಇರ್ತದೆ. ಜಾತಿ ವ್ಯವಸ್ಥೆಯನ್ನು ಖಂಡನೆ ಮಾಡ್ತಾರೆ. ಮಹಾದ್ ಮತ್ತು ಕಲಾರಾಮ್ ಅಂತಕ್ಕಂಥ ಒಂದು ಚಳುವಳಿಗಳನ್ನ ಮಾಡ್ತಾರೆ, ಕೆರೆ ಮತ್ತು ದೇವಾಲಯ ಚಳುವಳಿ ಅಂತೇಳಿ. ಆಮೇಲೆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಸ್ಪೃಶ್ಯರ ಒಂದು ರಕ್ಷಣೆಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮತಗಟ್ಟೆ ಇರಲಿ ಅಂತೇಳಿ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಹೇಳ್ತಾರೆ. ಆಮೇಲೆ ಬಹಿಷ್ಕೃತ ಹಿತಕರಣಿ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ತಾರೆ. ಅಷ್ಟೇ ಅಲ್ಲದೆ ಸ್ವತಂತ್ರ ಕಾರ್ಮಿಕರ ಪಕ್ಷವನ್ನು ಕೂಡ ಕಟ್ತಾರೆ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಅಂತಕ್ಕಂಥ ಒಂದು ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಸಂವಿಧಾನದ ಒಂದು ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಏನು ಮಾಡ್ತಾರೆ ಅಂತಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ 1956ರಲ್ಲಿ. ಓಕೆ, ಇದಿಷ್ಟು ಏನಂತಂದ್ರೆ ಅಂಬೇಡ್ಕರ್ ಅವ್ರದ್ದು ಕುರಿತಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನೋಡೋದಾದ್ರೆ ಭಾರತ ನಕ್ಷೆಯನ್ನು ಬರೀಬೇಕು. ಆಮೇಲೆ ಅದರೊಳಗೆ 2 ಮಾತ್ರ ಗುರುತಿಸಬೇಕು. ಬಾಂಬೆ ಹೈದ ಕೈಗಾಯ್ದ ರಾಣಾ ಪ್ರತಾಪ್ ಸಾಗರದ ಕಲ್ಪಾಕಂ ಅಂತಕ್ಕಂಥದ್ದಿದೆ. ಇಲ್ಲಿ ಮ್ಯಾಪ್ನಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ರಾಣಾ ಪ್ರತಾಪ್ ಸಾಗರ್ ಅಂತಕ್ಕಂಥದ್ದು ಇಲ್ಲಿದೆ. ಬಾಂಬೆ ಹೈ ಅಂತಕ್ಕಂಥದ್ದು, ಕೈಗಾ ಅಂತಕ್ಕಂಥದ್ದು, ಕಲ್ಪಾಕಂ ಅಂತಕ್ಕಂಥದ್ದು. ಇದಿಷ್ಟು ಏನಂತಂದರೆ 10ನೇ ತರಗತಿ ಸಮಾಜ ವಿಜ್ಞಾನ FA3 ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.